ಸರ್ ಹೆಂಗೆ ಮಕ್ಕಳನ್ನ ಹೆಂಗೆ ರೆಡಿ ಮಾಡ್ತೀರಿ? ಅದು ಗಾಡ್ ಗ್ರೇಸ್, ದುಡ್ಡಿಗೆ ಸಮಸ್ಯೆ ಆಗಲಿಲ್ಲ ಹೌದು, ಆದರೆ ನಿಮ್ಮ ಮೇಲೆ ಜಾಸ್ತಿ ಭಾರ ಜಾಸ್ತಿ ಆಗ್ತಾ ಹೋಯ್ತೇನೋ. ಇಷ್ಟು ಜನ ನನ್ನ ಮೇಲೆ ನಂಬಿಕೆ ಇಡ್ತಾ ಇದ್ದಾರೆ, ಜೊತೆಗೆ ಈ ಮಕ್ಕಳಿಗೊಂದು ಭವಿಷ್ಯ ಕಟ್ಕೋಬೇಕು ಅಂತ. ಬಟ್ ಈ ಇನ್ಫಾರ್ಮಲ್ ಎಜುಕೇಷನ್ ಸಿಸ್ಟಮಿಂದ ಹೊರಗೆ ಹೋದ ಮಕ್ಕಳು ಎರಡು ರೀತಿ ಕೆಲವೊಂದು ಶಾಲೆಗಳನ್ನ ನಾನು ನೋಡಿದ್ದೀನಿ. ಒಂದು, ತುಂಬ ಬೇಗ ಒಗ್ಗಿಕೋತಾರೆ, ದೇ ವಿಲ್ ಬಿ ಮೋರ್ ಕಾನ್ಫಿಡೆಂಟ್, ತುಂಬ ಕಾನ್ಫಿಡೆಂಟ್ ಇರ್ತಾರೆ, ಬೇಗ ಒಗ್ಗಿಕೊಳ್ತಾರೆ. ಕೆಲವರು ಒಗ್ಗಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ಅವ್ರನ್ನ ಹೆಂಗೆ ಪ್ರಿಪೇರ್ ಮಾಡ್ತೀರಿ ಸರ್ ನೆಕ್ಸ್ಟ್ ಲೆವೆಲಿಗೆ? ಓಕೆ, ನಾನು ಫಸ್ಟು ಬ್ಯಾಚ್ 2010ರಲ್ಲಿ SSLC ಕಟ್ಸಿದ್ದೆ. ನಾವು 2005ರಲ್ಲಿ ಶುರು ಮಾಡಿದ್ದು. ಒಬ್ಬ ಹುಡುಗಂತನ ಬ್ಯಾಕ್ಗ್ರೌಂಡ್ ಹೇಳ್ತೀನಿ, ಪ್ರಶಾಂತ್ ಅಂತ. ಒಂದು ಮೈಸೂರು ಮಿತ್ರದಲ್ಲಿ ಪೇಪರಲ್ಲಿ ನಮ್ಮದು ದೊಡ್ಡ ಆರ್ಟಿಕಲ್ ಬಂದಿತ್ತು ಕಲಿಯುವ ಮನೆ ಬಗ್ಗೆ. ಪಾಪ ಅದು ಯುವಕರೇ, ಅವಾಗ ಫಂಡ್ಸ್ ಇದು ಇವೆಂಟ್ ಆರ್ಗನೈಸ್ ಮಾಡಿದ್ರಲ್ಲ, ಅವಾಗ ಅವರೆಲ್ಲ ಬಂದಿದ್ದರು. ದೊಡ್ಡ 1 ಪೇಜ್ ಆರ್ಟಿಕಲ್ ಬಂದಾಗ ನೋಡಿದ್ದಂತೆ ಯಾರೊಬ್ಬರು ಲೇಡಿ ಒಬ್ಬ ಹುಡುಗನ್ನ ನಮ್ಮ ಶಾಲೆ ಕಳಿಸಿದ್ರು. 16 ವರ್ಷ. ಓಕೆ, 16 ವರ್ಷ ಕೂತ್ಕೊಂಡಿದ್ದೆ. ಏನೂ ಇರಲಿಲ್ಲ ಇನ್ಫ್ರಾಸ್ಟ್ರಕ್ಚರ್. ನಾವು ಶಾಲೆ ಶುರು ಮಾಡಿದಾಗ ಮಾನ್ಯತೆಯೂ ಇರಲಿಲ್ಲ, ಬಿಲ್ಡಿಂಗೂ ಇರಲಿಲ್ಲ, ಟೀಚರೂ ಇರಲಿಲ್ಲ. ಇದೇ ಥರ ಶುರು ಮಾಡಿದ್ದು. ಬಂದು ಕೂತ್ಕೊಂಡಿದ್ದ. ಏನಪ್ಪ ಅಂದೆ, ಕೆಲಸ ಬೇಕು ಅಂದ. ಕೆಲಸ ಬೇಕು? ಹೌದು. ಓ ಓಕೆ. ಕೆಲಸ ಹಾಕೋಬೇಕು ನೀನು ಅಂದೆ. ಕೆಲಸ ಬೇಕು ನನಗೆ, ಯಾಕೆಂದರೆ ತಂದೆ ಹೊರಗೆ ಹೋಗ್ಬಿಟ್ಟಿದ್ದಾರೆ, ನಮ್ಮ ಜೊತೆ ಇಲ್ಲ, ಫ್ಯಾಮಿಲಿ ಜೊತೆ. ನಮ್ಮ ತಾಯಿ ಮನೆ ಕೆಲಸ ಮಾಡ್ತಾರೆ ಒಬ್ಬರು ಮನೆಯಲ್ಲಿ. ಸೊ ಆ ಮನೆ ಓನರ್ ಹೇಳಿದ್ರು ನನಗೆ, ಇಲ್ಲಿ ಹೋಗು, ನಾನಿವಾಗ ನೀನೆಲ್ಲಿ ಕೆಲಸ ಮಾಡ್ತಿದ್ದೀಯ ಅಂದರೆ, ನಾನು ಇಲ್ಲಿ ಊಟಿ ಹಾಸನಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಓದ್ತೀಯ ಅನ್ನೋದು, ಇಲ್ಲ ನಾನು 11 ವರ್ಷಕ್ಕೆ ಸ್ಕೂಲ್ ಬಿಟ್ಬಿಟ್ಟೆ, 6ನೇ ಕ್ಲಾಸ್ ಓದಿ ಸ್ಕೂಲ್ ಬಿಟ್ಬಿಟ್ಟೆ, ನನಗೆಲ್ಲ ಮರ್ತೋಗಿದೆ, ನಾನಿವಾಗ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಓಕೆ. ನನಗೊಬ್ಬ ಚಾಲೆಂಜಿಂಗ್ ಕ್ಯಾಂಡಿಡೇಟ್ ಸಿಕ್ತ. ಕರೆಕ್ಟ್. ಓದಕ್ಕೆ ಇಷ್ಟ, 16 ವರ್ಷ ಓದಕ್ಕೆ ಇಷ್ಟ ಇಲ್ಲ, ಬ್ರೋಕನ್ ಫ್ಯಾಮಿಲಿ, ಮರ್ತೋಗ್ಬಿಟ್ಟೆ. ಸರಿ, ಸ್ಕೂಲ್ ಸೇರ್ತೀನೋ ಅಂದೆ. ಅವನಿಗೆ ಬೇರೆ ದಾರಿ ಇಲ್ಲ ಅನ್ನಿಸ್ತು, ಅವನಿಗೆ ಸೇರಿಬಿಟ್ಟ. ಸೊ ಊಟ ತಿಂಡಿ ಎಲ್ಲ ಚೆನ್ನಾಗಾಯಿತು. ನೀವು ನಂಬ್ತಿರೋ ಬಿಡ್ತಿರೋ, 2010ರಲ್ಲಿ ಅವನು ಇಂಗ್ಲೀಷ್ ಮೀಡಿಯಮಲ್ಲಿ 40% ತೊಗೊಂಡು ಪಾಸ್ ಆಗ್ಬಿಟ್ಟ ಫಸ್ಟ್ ಅಟೆಂಪ್ಟಲ್ಲಿ. ಅವ್ನು 98% ತೊಗೊಳ್ಳಿಲ್ಲ. ನನಗದು ದಟ್ ವಾಸ್ ಈಕ್ವಿವಲೆಂಟ್ ಅಲ್ವಾ? ಡೆಫಿನೆಟ್ಲಿ. ಸೊ ಅವನನ್ನು ಮತ್ತೆ ITI ಮಾಡಿಸಿದ್ದೆ. ವೆರಿ ಗುಡ್. ಆಮೇಲೆ ಪ್ಲ್ಯಾನ್ ಸಿ ಅಂತ ಅಲ್ಲಿ ಮೆಷಿನಿಸ್ಟ್ ಆಗೋ ಅಥವಾ ಟೂಲ್ ಆಪ್ರೇಟ್ರಿಗೋ ಅಲ್ಲಿದ್ದಾನೆ, ಮಿಷಿನ್ ಆಪ್ರೇಟ್ರಿಗೆ. ಇದು ಹೇಗೆ ಪ್ರಾಸೆಸ್ ಡಾಕ್ಯುಮೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ, ಹೇಗೆ ಮಾಡಿದೆ ಗೊತ್ತಿರಲಿಲ್ಲ. ಯಾಕೆಂದರೆ ಒಂದೊಂದು ರೀತಿ ಒಂದೊಂದು ಇರ್ತಿತ್ತು. ಇನ್ನೊಬ್ಬ ಹುಡುಗ ಅಪ್ಪ ಅಮ್ಮ ವಿದ್ಯೆ ಇರಲಿಲ್ಲ, ತುಂಬ ಬಡತನ. ಆಮೇಲೆ ಅಪ್ಪ ತಲೆಗೆ ಏಟಾಗಿತ್ತು, ಕೆಲಸ ಮಾಡ್ತಿರ್ಲಿಲ್ಲ. ಸೊ ಆ ಟೈಮಲ್ಲಿ ಮಕ್ಕಳಿಬ್ಬರನ್ನ ಶಾಲೆಗೆ ಸೇರಿಸಲಿಲ್ಲ ಅನಿಸುತ್ತೆ. ಏನೋ ಇಲ್ಲಿ ಇಟ್ಕೋತಾರೆ, ಫ್ರೀಯಾಗಿ ಇಟ್ಕೋತಾರೆ, ಊಟ ತಿಂಡಿ ಎಲ್ಲ ಆಗುತ್ತೆ. ಅವನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ದ. ಇವಾಗ ಥೀರಮ್ ಸಾಫ್ಟ್ವೇರ್ ಕಂಪ್ನಿಯಲ್ಲಿದ್ದಾನೆ. ಇದು ಪ್ರಾಸೆಸ್ ನನಗೆ ಗೊತ್ತಾಗ್ತಿರಲಿಲ್ಲ, ಹೇಗಿದು. ಒಬ್ಬೊಬ್ಬರಿಗೆ ಒಂದೊಂದು ಮಾಡ್ತಾಯಿದ್ದೆ. ಕಾಲೇಜ್ ಹುಡುಗರು ಹೆಲ್ಪ್ ಮಾಡೋರು ನಮಗೆ ಪಾಠ ಮಾಡೋಕ್ಕೆ. ಒಬ್ಬೊಬ್ಬರಂತೂ ನಂಗೆ ಬೆಂಗಳೂರಿಂದ ಆವಾಗ ಲ್ಯಾಂಡ್ಲೈನ್ ಫೋನು, ಒಬ್ಬ ಚೇತನನನ್ನು ಫೋನಲ್ಲಿ ಕನ್ನಡ ಹೇಳ್ಕೊಟ್ಟಿದ್ದೇನೆ. ಇಲ್ಲ, 2010ರಲ್ಲಿ ನಾವು ಕಟ್ಟಿದಾಗ ಯಾರಿಗೂ BEd ಆಗಿಲ್ಲ, ನನಗೂ ಆಗಿಲ್ಲ. ನಾನು ಫಿಸಿಕ್ಸ್ ಮ್ಯಾಥ್ಸ್ ತೊಗೊಂಡೆ. ನನ್ನ ವೈಫು 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮಾಡಿದ್ಲು, ಅವಳು MA ಆಗಿದೆ. ಇನ್ನೊಬ್ಬ ಪ್ರೀತಾ ಅನ್ನೋ ಬೆಂಗಾಲಿ ಹುಡುಗಿ, ಅವಳು ಹಿಂದಿ ಹೇಳ್ಕೊಟ್ಲು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಸೋಷಿಯಲ್ ಸೈನ್ಸ್ ಹೇಳ್ಕೊಟ್ಟ. ಈ ರೀತಿ ರಿಸಲ್ಟ್ ಚೆನ್ನಾಗಿ ಬಂದ್ಬಿಡ್ತು. ಸೊ ಜಾಸ್ತಿ ಮಕ್ಕಳು ಸೆಲೆಕ್ಷನ್ ಮಾಡೋದು. ದಿಸ್ ಇಸ್ ಈ ಥರ. ಆಮೇಲೆ ಅದೊಂದು ಸ್ಟ್ರಕ್ಚರ್ ಆಗ್ತಾ. ಎಕ್ಸಾಕ್ಟ್ಲಿ, ಕರೆಕ್ಟ್. ಸ್ಟ್ರಕ್ಚರ್ ಆಗ್ತಾ ಇದೆ, ಇನ್ನೂ ಆಗ್ತಾ ಇದೆ. ಫುಲ್ಲು ಯಾವಾಗ ಆಗಲ್ಲ. ನಂಗೆ ತುಂಬ ಸತಿ ಹೇಳ್ತಾರೆ ಇದು, ಯಾರು ನಡೀತಾ ಇದೆ, ಇದು ಇಸ್ ಆಲ್ವೇಸ್ ವರ್ಕ್ ಇನ್ ಪ್ರೋಗ್ರೆಸ್. ಡೆಫಿನೆಟ್ಲಿ. ಸರ್, ಇವತ್ತಿನ ದಿನಕ್ಕೆ, ಯಾಕಂದರೆ ಇಂಡಿಯಾದ ಒಂದು ಎಜುಕೇಷನ್ ಸಿಸ್ಟಮ್ ಇದೆ, ಎಲ್ಲಿ ಹೋದರೂ ತೆಗಳ್ತಾರೆ ಅದ್ರ ಬಗ್ಗೆ.
ಎಲ್ಲ ಕಡೆ ತೆಗಳ್ತಾರೆ. ಜೀವನಕ್ಕೆ ಬೇಕಾಗಿದ್ದು ಈ ಬುಕ್ಗಳಲ್ಲಿ ಸಿಕ್ಕದಿಲ್ಲ ಅಂತ. ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ, ಆ ಇನ್ಫಾರ್ಮೇಷನ್ನ ಅಳವಡಿಕೆನೂ ಗೊತ್ತಾಗೋದಿಲ್ಲ ತುಂಬ ಸಲ ಅಂತ. ಬುಕ್ ಓದು, ಅದಕ್ಕೆ ತಕ್ಕ ಹಾಗೆ ಬರೀ, ಎಕ್ಸಾಮಲ್ಲಿ ಮಾರ್ಕ್ಸ್ ತಗೋ, ಫಸ್ಟ್ ರ್ಯಾಂಕ್ ತಗೋ, ಫಸ್ಟ್ ಕ್ಲಾಸ್ ತಗೋ. ಏನಂತೀರಿ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ? ಇಲ್ಲಿ ನಾನು ಒಂದೇ ರೀತಿ ಎಜುಕೇಷನ್ ಸಿಸ್ಟಮ್ ಆಗಲ್ಲ, ಖಂಡಿತ ಆಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದೇ ಆಗಬೇಕು. ಅಟ್ಲೀಸ್ಟ್ ಒಂದು 10-12 ಥರ ಎಜುಕೇಷನ್ ಸಿಸ್ಟಮ್ ಬೇಕಾಗತ್ತೆ. ನಾವು ಎಲ್ಲರಿಗೂ ಒಂದೇ ಕೊಡ್ತೀವಿ, ಆಗಲ್ಲ. ಹೇಗಾಗತ್ತೆ ಹೇಳಿ ಒಂಥರ. ಅಂದರೆ ಅದು ರೀಜನಲ್ ವೈಸ್ ಹೇಳ್ತಾ ಇದ್ದೀರಾ? ರೀಜನ್ ವೈಸು ಏನೂ ಹೇಳಲ್ಲ. ಯಾಕೆ ನಮ್ಮಲ್ಲಿ ಲಾಸ್ಟ್ ಟೈಮು ಮೇಘಾಲಯದಿಂದ ಬಂದಿದ್ರು ಇಬ್ಬರು, ಶಾಲೆ ಇಲ್ಲ ಈ ಥರದ್ದು. ಆಮೇಲೆ ಒಬ್ಬ ವೆಲ್ ಟು ಡು ಫ್ಯಾಮಿಲಿಯಿಂದ ಬಂದ. ನಮಗೊಂದ್ಸತಿ 2014 ಏನೋ ಕಾರಲ್ಲಿ ಬಂದರು ಅಪ್ಪ ಅಮ್ಮ. ನಾನು ಯಾರೋ ವಿಸಿಟರ್ಸು ಸ್ಕೂಲ್ ನೋಡೋಕ್ಕೆ ಬಂದ್ಯಾರೆ ಅಂದ್ಕೊಂಡೆ. ಇಲ್ಲ, ನನ್ನ ಮಗನ ಶಾಲೆಗೆ ಸೇರಿಸ್ಬೇಕು ಅಂದರು. ಏನು ಅಂತ ಕೇಳಿದೆ. ತಾಯಿ HM ಒಂದು ಕಾನ್ವೆಂಟ್, MA BEd. ತಂದೆ ಹಾಸ್ಟೆಲೈಜರ್, ಎಲ್ಲಿ ಚೆನ್ನೈನಲ್ಲಿ ಅಲ್ಲ ಮಲೇಷ್ಯಾದಲ್ಲಿದ್ದರು ಅವ್ರಿಗೆ. ಇವನನ್ನು ಸ್ಕೂಲಿಗೆ ಸೇರಿಸ್ಬೇಕು, ಯೋಗೇಶ್ ಪಾಂಟಿಂಗ್ ಅಂತ ಹೆಸರು. ಏನು ಪ್ರಾಬ್ಲಮ್ ಅಂದೆ. ನಮ್ಮ ಮಗ ಚೆನ್ನಾಗಿ ಓದ್ತಾ ಇದ್ದ, 7ನೇ ಕ್ಲಾಸ್ ತನಕ ಓದಿಸಿದ್ವಿ. ಆಮೇಲೆ ಇನ್ನೂ ಸ್ವಲ್ಪ ರ್ಯಾಂಕ್ ಬರಬೇಕು ಅನ್ನಿಸ್ತು ನನ್ನ ಮಗನಿಗೆ. ನಮಗೆ ಎಜುಕೇಷನ್ ಗೊತ್ತಿದೆ ಏನು ಅಂದ್ಬಿಟ್ಟು. ಸೊ ನಾವು ಇನ್ನೂ ಫೇಮಸ್ ಶಾಲೆಗೆ ಸೇರಿಸಿದ್ವಿ. ಅದು ಅವನಿಗೆ ಇಷ್ಟ ಆಗಲಿಲ್ಲ. ಅವನಿಗೆ ಇಷ್ಟ ಆಗಲಿಲ್ಲ. ಅಲ್ಲಿ ಪ್ಲೇ ಗ್ರೌಂಡ್ ಇರಲಿಲ್ಲ, ಇಷ್ಟ ಆಗಲಿಲ್ಲ. ಸೊ 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿಬಿಟ್ಟ. ನಾವು ಮಾರ್ಕ್ಸ್ ಕಾರ್ಡ್ ಕೇಳಿದ್ವಿ, ಅವನು ಓಡೋಗ್ಬಿಟ್ಟ, ಮನೆ ಬಿಟ್ಟು ಓಡೋಗ್ಬಿಟ್ಟ. ಶಾಲೆಯಲ್ಲೂ ಪೇರೆಂಟ್ಸ್ ಕರ್ಕೊಂಬನ್ನಿ ಅಂದರು. ಸೊ ಪ್ರೆಷರಿಂದ ಮನೆ ಬಿಟ್ಟು ಹೋಗ್ಬಿಟ್ಟ. ಸೊ ಅವನನ್ನು ಬೇರೆ ಶಾಲೆಯಲ್ಲಿ ಸೇರಿಸ್ಕೊಳ್ಳಿಲ್ಲ. ಆ ಸ್ಕೂಲಿಂದ ಬಿಟ್ಟವನು ಏನೋ ಡಿಫೆಕ್ಟ್ ಇದೆ ಇವನಲ್ಲಿ. ನಾನು ಹೇಳಿದೆ, ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಸೂಟಬಲ್ ಆದರೆ ತಗೋತೀವಿ, ಇಲ್ಲ ಅಂದರೆ ಅವನಿಗೆ ಆಟ ಆಡ್ಕೊಂಡು ಬಿಟ್ಬಿಟ್ವಿ. ತುಂಬ ಕ್ರಿಕೆಟ್ ಆಡೋನು, ಆಟ ಆಡ್ಕೊಂಡ್ಬಿಟ್ವಿ. ಬೇಗ 1.5 ವರ್ಷ SSLC ಪಾಸ್ ಮಾಡಿಬಿಟ್ಟ. ಮೊನ್ನೆ ಜಸ್ಟ್ 3 months ಬ್ಯಾಕ್ ಫೋನ್ ಮಾಡಿದ್ದ, ನಾನು ಝೋಹೋ ಕಂಪ್ನಿಯಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಆಗಿದ್ದೀನಿ. ಸೊ ಇದೊಂಥರ ಖುಷಿ ಆಗುತ್ತೆ ಅಷ್ಟೇ.